ಉದಾಹರಣೆಗೆ ನಿಮಗೆ ಹೇಳ್ತೀನಿ, ಒಂದು 30 ಸೀಟಿನ ಬಸ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳು. ಅದರಲ್ಲಿ ಸಾಧಾರಣ ಎಲ್ಲರೂ ಆ ಬಸ್ಸಿನಲ್ಲಿ ಸೀಟಿನಲ್ಲಿ ಕುಳಿತುಕೊಂಡಿದ್ದಾರೆ. 30 ಸೀಟು ಭರ್ತಿಯಾಗಿದೆ. ಇವಾಗ ಇವರೇನು ಹೇಳ್ತಾ ಇದ್ದಾರೆ, ಆ 30 ಸೀಟಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಗಂಡಸರನ್ನು ಎಬ್ಬಿಸಿ ಒಂದು 10 ಗಂಡಸರನ್ನು ಎಬ್ಬಿಸಿ ಅಲ್ಲಿ ಕೊಡಬೇಕು, ಅಂಥ ರೀತಿಯಲ್ಲಿ ಮಾಡಬೇಕು ಅಂತ. ಅದರ ಬದಲಿಗೆ ಒಬ್ಬ ಜಾಣನಾಗಿರತಕ್ಕಂಥವನು ಮೊದಲು ಇದಕ್ಕೇನೆ ವಿರೋಧ ಮಾಡಿದ್ರು. ಎಲ್ಲಿ ನಮ್ಮ ಶಾಸಕ ಸ್ಥಾನಕ್ಕೋ ಸಂಸದ ಸ್ಥಾನಕ್ಕೋ ಕುಂತು ಬರುತ್ತೋ ಅನ್ನುವಂಥದ್ದಲ್ಲಿ ಸಣ್ಣ ರೀತಿಯಲ್ಲಿ ವಿರೋಧ ಇತ್ತು. ಆದ್ರೆ ಮಹಿಳೆಯರ ವಿರೋಧ ಕಟ್ಟಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ 24ರಲ್ಲಿ ಎಲೆಕ್ಷನ್ಸ್ ಇದೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದಿರಬೇಕು. 2023ರಲ್ಲಿ ಯಾವಾಗ ಈ 30 ನಂಬರ್ ಸೀಟ್ ಇರತಕ್ಕಂಥ ಬಸ್ ಅನ್ನು ನೀವು ಪುನಃ ಒಂದು 45 ಇರತಕ್ಕಂಥ ಸೀಟ್ ಇರತಕ್ಕಂಥ ಬಸ್ ಮಾಡಿದ್ರೆ ಅಲ್ಲಿ ಕುಳಿತುಕೊಂಡವರನ್ನು ಎಬ್ಬಿಸುವಂತದ್ದು ಇಲ್ಲ. 45 ಸೀಟಲ್ಲಿ 33 ಸೀಟ್ ಬಹಳ ಸುಲಭವಾಗಿ, ಯಾರಿಗೂ ಆತಂಕ ಇಲ್ಲ, ಅವರಿಗೂ ಅನ್ಯಾಯ ಆಗುದಿಲ್ಲ, ಇವರಿಗೂ ಅನ್ಯಾಯ ಆಗುದಿಲ್ಲ. ಸಂಪೂರ್ಣವಾಗಿ ಮೀಸಲಾತಿ ಬಹಳ ಚಂದದಲ್ಲಿ ಅದನ್ನು ಕಟ್ಟಿಕೊಡುವಂತಹದ್ದು. ಅದಕ್ಕೆ ಭೇಷ್ ಅನ್ಬೇಕಿತ್ತು. ಆದ್ರೆ ಏನ್ ಮಾಡೋಣ, ಇವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಆದ್ರಿಂದ ಇವರ ಮನೆಯವರು, ಇವರ ಕುಟುಂಬದವರಿಗೆ ಟಿಕೆಟ್ ಸಿಕ್ಕಿದ್ರೆ ಅಡ್ಡಿಲ್ಲ. ಆದ್ರೆ ವಂಚಿತರಾದವರು, ಬಡವರು, ಅಂಥವ್ರಿಗೇನಾದ್ರೂ ಟಿಕೆಟ್ ಸಿಕ್ಕಿದ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಇವರಿಗೆ ಬೇಡ. ಅದಕ್ಕೋಸ್ಕರ ಈ ವಿರೋಧ ಆದ್ರೂ ಅಡ್ಡಿಲ್ಲ, ಇದನ್ನು ವಿರೋಧ ಮಾಡಿ ಎಷ್ಟು ವರ್ಷದ ಕನಸದು.